ಅಮ್ಮಮ್ಮ ಇದು ಯಾವ ಊರಿದು? ಓ ನೀನು ಬಂದರೋ ಬಾವು ಬಂದರೋನ ಸೂಪರ್ ಆಗಿ ಮಾಡಿದ್ದೆ ಅಂತ ಡ್ಯಾನ್ಸು. ಪಟಾಕಿ ಪಟಾಕಿ ಆಯ್ತಾ? ಹೆಂಗಿದೆ ಅಪ್ಪು? ಅಂತ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನೇ ಎತ್ಕೊಂಡು ಹಾಗೇನೆ ಬಂದರೋ ಬಾವು ಬಂದರೋ ತಗೊಂಡು ಮನೆಗೆ ಬಂದು ಹಾಗೆ ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅನು. ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಈ ವ್ಯೂ ನೋಡಿದ ತಕ್ಷಣ ನಾನು ಎಲ್ಲಿದ್ದೀನಿ ಅಂತ ಈಸಿಯಾಗಿ ಗೊತ್ತಾಗೋಗಿರುತ್ತೆ. ಎಲ್ಲಿಗೆ ಬಂದಿದ್ದೀವಿ? ಅಮ್ಮಮ್ಮ ಇದು ಯಾವ ಊರಿದು? ದುರ್ಗಕ್ಕೆ ಬಂದಿದ್ದೀವ. ಏನಕ್ಕೆ ಬಂದಿದ್ದೀವಿ? ಸುಮ್ಮನೆ ಅಂದ್ರೆ ಏನಕ್ಕೆ ಬಂದಿದ್ದೀವಿ ಹೇಳು, ನೀಟಾಗಿ ಹೇಳು. ಹಬ್ಬಕ್ಕೆ ಇಬ್ರು ವಿಡಿಯೋ ಮಾಡ್ತಾರೆ. ಬಂದಾಗ ಹತ್ ಮೇಲೆ ಸ್ಟಾರ್ಟಿಂಗ್ ಮೇಲೆ ಅಪ್ಪೋ ಓಯ್ ಅಪ್ಪೋ ಮಚ್ಚಿದು ಆಮೇಲೆ ಇಬ್ಬರು ಕಾಟ ಆಮೇಲೆ ಅವ್ರ ಅಜ್ಜಿ ಇಲ್ಲ ಅಂದ್ರೆ ಏನ್ ಮಾಡ್ತೀಯಮ್ಮ? ಯಾಕೆ ಮೊಮ್ಮಗ ಮಾಡಿರುತ್ತೆ. ಅಪ್ಪು ನೀನು ಬಂದರೋ ಬಾವು ಬಂದರೋನ ಸೂಪರ್ ಆಗಿ ಮಾಡಿದ್ದೆ ಅಂತ ಡ್ಯಾನ್ಸು. ಅದನ್ನೊಂದ್ಸರಿ ಮಾಡ್ಬೇಕಂತ ಮಾಡೋಗೋ. ಒಂದು ಸವಾಸನೆ ಬೇಡ ಇಟ್ಲ ಬೆಳಿಗ್ಗೆ ಬಂದೆ ಲಕ್ಷ್ಮಿ ಬೇಡ ಅನ್ಬಾರ್ದು. ಎಲ್ಲಿಗೆ ಹೋಗ್ಬೇಕು? ಏನಕ್ಕೆ? ಸುಮ್ಮನೆ ಏನಕ್ಕೆ? ಏನಕ್ಕಂತ ಹೇಳು, ಹೋಗೋಣ. ಏನ್ ತಗೊಂಬರೋಣ? ಏನ್ ತಗೊಂಬರೋಣ ಹಬ್ಬಕ್ಕೆ? ಪಟಾಕಿ ಏನಕ್ಕೆ ಬೇಕು ಪಟಾಕಿ ನಿನಗೆ? ಪಟಾಕಿ ಡಮ್ ಡಮ್ ಅಂತತೆ. ಆಯ್ತಾ? ಎಸ್, ನಾವು ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ ಚಿತ್ರದುರ್ಗ ಬಂದಿದ್ದೀವಿ. ನಮ್ಮಮ್ಮ, ನಮ್ಮ ಅಪ್ಪಾಜಿ ಹಾಗೆ ನನ್ನ ಸಿಸ್ಟರ್ ಎಲ್ಲರೂ ಸೇರಿಕೊಂಡು ಟಿಫಿನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಸಹ ಬಂದಿದ್ದಾರೆ. ಅಮ್ಮನ ಮನೆ ಅಂದರೆ ಗೊತ್ತಲ್ವಾ, ತುಂಬ ಲೇಟಾಗಿ ತೊಳೆದು ನಾವು ಈಗ ಎತ್ತಿ ಬಂದ್ವಿ ಜಸ್ಟ್. ತಗೊಳ್ಳಿ ಸರ್, ನಿಮಗೆ ಇಡ್ಲಿ ಬೇಕಾ? ಆಕ್ಷಿ ಏನು ಬೇಕು ನಿಮಗೆ? ತಿಂತೀರಾ? ಇಡ್ಲಿ ಬೇಕಾ ರೊಟ್ಟಿ ಬೇಕಾ? ಶೀತ ಆಗೈತಾ? ಇಡ್ಲಿ ಬೇಕಾ ರೊಟ್ಟಿ ಬೇಕಾ? ತಿನ್ನು. ತಿಂತೀಯಾ? ಬಿಡ್ಲಾ ಕೈ? ನೀನೇ ತಿಂತೀಯಾ? ನಾನು ತಿನ್ಸಲ್ಲ, ನೀನೇ ತಿನ್ನು. ಹಾಯ್ ಅಪ್ಪು, ಏನು ತಿಂತಾ ಇದೆಯಾ ಪಪ್ಪನ ಹತ್ರ? ಥ್ಯಾಂಕ್ ಯು. ಟೆಂಪಲ್ ನೋಡಲ್ಲ ಅಲ್ಲಿ ಮೇಲೆ ಬೆಟ್ಟ ಸೂಪರ್ ಇದೆಯಲ್ಲ. ಹೆಂಗಿದೆ ಅಪ್ಪು? ಬೆಟ್ಟಕ್ಕೆ ಹೋಗೋಣ ಇವತ್ತು? ನೋಡೋಣ ಆಯ್ತಾ? ಬೆಟ್ಟ ಹೋಗೋಣ? ಹತ್ತುತ್ತೀಯ? ಬೆಟ್ಟ ಹತ್ತುತ್ತೀಯಾ?
ಹೆಂಗತ್ತೈತಿ ಜೇಜಿ ಇದೆ, ದೊಡ್ಡ ಜೇಜಿ. ತಿನ್ನು ಬೇಗ ತಿನ್ಬೇಕು. ತೋರ್ಸಮ್ಮ, ಈ ಕಡೆ ತೋರ್ಸಮ್ಮ. ವೆರಿ ಗುಡ್. ಹಾಯ್. ನೀನು ಮಮ್ಮ ಮಾಡಲ್ಲ? ನೀನು ಮಮ್ಮ ಮಾಡಲ್ವ? ನೀನು ಮಾಡ್ತೀಯಾ? ಸೊ ಟಿಫನ್ಗೆ ಅಂತ ರೊಟ್ಟಿ ಪಲ್ಯ ಏನೇನೋ ಮಾಡಿದ್ರು ತಿನ್ಕೊಂಡು ನಮ್ಮ ಫ್ರೆಂಡ್ ಪಾಪುದು ನಾಮಕರಣ ಇತ್ತು ಅಂತ ನಾಮಕರಣಕ್ಕೆ ಬಂದ್ವಿ. ಸೊ ಈ ನಾಮಕರಣ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಹಬ್ಬದ ಶಾಪಿಂಗು. ಸೊ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತೀನಿ, ಹಾಗೆ ನೋಡ್ಕೊಂಡು ಬನ್ನಿ. ಎಸ್, ಅಪ್ಪು ಮನೆಗೆ ಮಲ್ಕೊಳ್ಳು ಅಂತಂದರೆ ಬಿಡಲಿಲ್ಲ. ನಮ್ಮ ಜೊತೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನೇ ಎತ್ಕೊಂಡು ಹಾಗೆಯೇ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅನ್ನಲ್ವಾ, ದೇವರಿಗೆ ಹೂವು ಹಣ್ಣು ಕಾಯಿ ಎಲ್ಲ ಬೇಕಿತ್ತು, ಅದೆಲ್ಲ ತಗೊಂಡು ಹಾಗೆ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ನಮ್ಮ ಚಿತ್ರದುರ್ಗದಲ್ಲೇ ಮ್ಯಾಕ್ಸು, ಝೀಕೋಟು, ಟ್ರೆಂಡ್ಸು ಎಲ್ಲ ಬ್ರ್ಯಾಂಡ್ಸ್ ಆಗಿದೆ. ದೀಪಾವಳಿ ಬಟ್ಟೆ ಶಾಪಿಂಗ್ ಆಲ್ರೆಡಿ ಮುಗ್ದಿದೆ. ಬಟ್ ಈಗ ಹಾಗೆ ನಮ್ಮ ಅಪ್ಪುಗೆ ಸ್ವಲ್ಪ ಬಟ್ಟೆಗಳು ನೋಡೋಣ ಅಂತ ಜುಡಿಯೋಗೆ ಬಂದಿದ್ದೀವಿ. ನನಗಂತೂ ಇಲ್ಲಿ ಅವನ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ, ನಮ್ಮ ಕಲೆಕ್ಷನ್ ಏನು ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ಟೆ ಅಪ್ಪು ಎಲ್ಲಿಗೆ ಬಂದಿದ್ಯಾ? ಬಟ್ಟೆ ಓಡು 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 ನೋಡ್ಕೋ ಹೋಗು. ಅಲ್ಲೇ ಅಲ್ಲಿ ಬೇಕಾ? ಯಾವುದು ಹಾಕೋ, ಇಟ್ಕೋ, ಮೇಲೆ ಇಟ್ಕೋತಾರೆ. ಕಾಣಿಸ್ತಾನೆ ಇಲ್ಲ ಅದು, ತೋರಿಸಿ. ಹಾಯ್ ಅಪ್ಪು, ಹಾಯ್ ಅಪ್ಪು. ನನಗೆ ನೀನೆಲ್ಲೋ ಕಾಣಿಸ್ತಾ ಇದೆಯಾ? ಕಿರ್ಚಬಾರ್ದು, ಹಂಗೆ ಕಿರ್ಚದು. ಫಸ್ಟ್ ಮಾಡ್ರಿ, ಆ ಕಡೆ ಹೋಗ್ರಿ. ಅಪ್ಪು ಇದ್ಯಾರು? ತಡಿ ಅಂಕಲ್ ಕೇಳಿ. ಏ ಅಪ್ಪು, ಇವ್ರು ಯಾರು? ಇವರು ಹೊಡಿತಿರೋದು ನಿನಗೆ? ಏಯ್ ಏಯ್ ಡ್ಯಾನ್ಸ್ ಮಾಡು. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು. ಸೊ ಅಪ್ಪುಗೆ ಹಾಗೆ ಅವರ ಅಪ್ಪಂಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಮಕ್ಕಳು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ಬಟ್ಟೆ ಎಲ್ಲ ತಗೊಂಡು ಮನೆಗೆ ಬಂದು ಹಾಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಬೇಗ ಮಲಗಬೇಕು. ಸೊ ಮಾರ್ನಿಂಗ್ ಹಬ್ಬ
ಬೇಗ ಎದ್ದೇಳೋದಿದೆ. ಸೊ ನಾಳೆ ಹೀಗೆಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ, ಅದೆಲ್ಲ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ನಾನು ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಬಾಯ್ ಬಾಯ್.